ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಇಂಪ್ಲಿಮೆಂಟೇಷನ್ ಆಫ್ 4:1 ಮಾರ್ಕ್ಸ್ ಯೂಸಿಂಗ್ 2:1 ಮಾರ್ಕ್ಸ್ನ ನಾವು ನೋಡ್ತಾ ಹೋಗೋಣ. ಈ ಥರ ಕ್ವಶನ್ಸು ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ. 4:1 ಮಾರ್ಕ್ಸ್ ಯೂಸಿಂಗ್ 2:1 ಮಾರ್ಕ್ಸ್ ಅಥವಾ 8:1 ಮಾರ್ಕ್ಸ್ ಯೂಸಿಂಗ್ 2:1 ಮಾರ್ಕ್ಸ್ ಅಥವಾ 4:1 ಮಾರ್ಕ್ಸ್ ಈ ಥರ ಕಾಂಬಿನೇಷನ್ನಾಗಿ ಕೇಳ್ತಾರೆ. ಇದು ಈಸಿ ಸಿಂಪಲ್ಲಾಗಿ ಮಾಡ್ಬೋದು, ಆದರೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗುತ್ತೆ. ಹೇಗೆ ಕಂಡುಹಿಡಿಯೋದು ಅಂತ ನೋಡ್ತಾ ಹೋಗೋಣ. ಸೊ ಇಲ್ಲಿ ನೋಡಿದ್ರೆ ನಮಗೆ 4:1 ಮಾರ್ಕ್ಸ್ನ ಮಾಡಬೇಕು. ಯಾವುದನ್ನ ಯೂಸ್ ಮಾಡಿಕೊಂಡು 2:1 ಮಾರ್ಕ್ಸ್ನ ಯೂಸ್ ಮಾಡಿಕೊಂಡು. ಸೊ ನಮಗೆ ಅವರು ಸ್ಪೆಸಿಫೈ ಮಾಡಿಲ್ಲ ಎಷ್ಟು 2:1 ಮಾರ್ಕ್ಸ್ನ ಯೂಸ್ ಮಾಡಿಕೊಂಡು ನಾವು 4:1 ಮಾರ್ಕ್ಸ್ನ ಕ್ರಿಯೇಟ್ ಮಾಡಬೇಕು ಅಂತವ. ಸೊ ನಮಗೆ ಹೇಗೆ ಗೊತ್ತಾಗುತ್ತೆ ಅಂತ ಅಂದರೆ, ಸೊ ಮೊದಲಿಗೆ ಇಲ್ಲಿ ನಮಗೆ ಬೇಕಾಗಿರೋದೇನು 4:1 ಮಾರ್ಕ್ಸ್ ಅಲ್ಲೇನಪ್ಪ. ಸೊ 4:1 ಮಾರ್ಕ್ಸ್ ಅಂದರೆ ಏನಾಯಿತು, ಇನ್ಪುಟ್ ಈಸ್ ಈಕ್ವಲ್ ಟು 4 ಆ್ಯಂಡ್ ಔಟ್ಪುಟ್ ಈಸ್ ಈಕ್ವಲ್ ಟು 1. ಸೊ ಇನ್ಪುಟ್ n ಈಸ್ ಈಕ್ವಲ್ ಟು 4. ಸೊ ಇದನ್ನು ಏನು ಮಾಡಬೇಕು ಅಂದರೆ 1 ಬರೋವರೆಗೂ ಡಿವೈಡ್ ಮಾಡ್ತಾ ಹೋಗಬೇಕು. 2ಇಂದ 4 ಡಿವೈಡೆಡ್ ಬೈ 2 ವಿಚ್ ಈಸ್ ಈಕ್ವಲ್ ಟು 2. ಸೊ ಇದನ್ನು ಇಲ್ಲಿಗೆ ಹಾಕ್ಕೊಳ್ಳೋಣ. 2 ಡಿವೈಡೆಡ್ ಬೈ 2 ವಿಚ್ ಈಸ್ ಈಕ್ವಲ್ ಟು 1. ಸೊ ನಮಗೆ ರಿಮೈಂಡರ್ 1 ಅಂತ ಬಂತು. ಸೊ ಇದನ್ನು ಏನು ಮಾಡಬೇಕು ಅಂದರೆ 1ವರೆಗೂ ಬಂದಾಗ ಏನು ರಿಮೈಂಡರ್ಸ್ ನಮಗೆ ಬಂದಿರುತ್ತಲ್ಲ ಅಷ್ಟು ಸ್ಟೆಪ್ಪಲ್ಲಿ ಅದನ್ನೆರಡನ್ನೂ ಆ್ಯಡ್ ಮಾಡಬೇಕು. 2 + 1 ವಿಚ್ ಈಸ್ ಈಕ್ವಲ್ ಟು 3. ಸೊ ಟೋಟಲ್ ನಮಗೆ 3 2:1 ಮಾರ್ಕ್ಸ್ನ ಯೂಸ್ ಮಾಡಿಕೊಂಡು 4:1 ಮಾರ್ಕ್ಸ್ನ ಕ್ರಿಯೇಟ್ ಮಾಡಬೇಕು. 3 2:1 ಮಾರ್ಕ್ಸ್ನ ಯೂಸ್ ಮಾಡಿಕೊಂಡು 3 2:1 ಮಾರ್ಕ್ಸ್ ನೀಡೆಡ್ ಟು ಕ್ರಿಯೇಟ್ 1 4:1 ಮಾರ್ಕ್ಸ್. ಇಷ್ಟ ಆಯಿತು, ನಮಗೆ ಆಲ್ರೆಡಿ ಗೊತ್ತಾಯಿತು. ಸೊ ಇದನ್ನು ಹೇಗೆ ಯೂಸ್ ಮಾಡ್ತೀವಿ ಅಂದರೆ, ಫಸ್ಟ್ ಸ್ಟೆಪ್ಪಲ್ಲಿ 2 ಮಾರ್ಕ್ಸ್ನ ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ಪಲ್ಲಿ ನಾವು ಇನ್ನು ಉಳಿದಿರೋವಂಥ 1 ಮಾರ್ಕ್ಸ್ನ ಯೂಸ್ ಮಾಡಿ 4:1 ಮಾರ್ಕ್ಸ್ನ ಬಿಲ್ಡ್ ಮಾಡ್ತೀವಿ. ಸೊ ಹೇಗೆ 4:1 ಮಾರ್ಕ್ಸ್ ಅಂತಂದರೆ, 4:1 ಮಾರ್ಕ್ಸಲ್ಲಿ ಸೆಲೆಕ್ಷನ್ ಎಷ್ಟಿರುತ್ತೆ, ಸೆಲೆಕ್ಟಿವ್ ಲೈನ್ಸು. ಸೊ ನಮಗೆ ಸೆಲೆಕ್ಟಿವ್ ಲೈನ್ಸು 2 ಬರುತ್ತೆ. ಸೊ ಹೇಗೆ ಅಂದರೆ 4:1 ಮಾರ್ಕ್ಸಿನ ಇಂಪ್ಲಿಮೆಂಟೇಷನ್ನ ನಾನು ವಿಡಿಯೋ ಆಲ್ರೆಡಿ ಮಾಡಿದ್ದೀನಿ. ಅದನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಕೊಡ್ತೀನಿ, ಅದನ್ನು ನೋಡಿದ್ರೆ ಆರಾಮಾಗಿ ಗೊತ್ತಾಗುತ್ತೆ. ಸೊ ಸೆಲೆಕ್ಟಿವ್ ಲೈನ್ಸು 2 ಬರುತ್ತೆ ನಮಗೆ. ಯಾವುದ್ಯಾವುದು, S1 ಮತ್ತು S0 ಯಾವ್ದಾರ ಹೆಸರು ಕೊಡ್ಬೋದು. ಸೊ ಇದಕ್ಕೆ ಫಸ್ಟು ಟೇಬಲ್ ಬರ್ಕೊಳೋಣ. ಹೇಗೆ S1 S0 ಮತ್ತು ಔಟ್ಪುಟ್ Y. ಇದಕ್ಕೆ ನಾವು ಬರಿಬೇಕಾದ್ರೆ 0 0 0 1 1 0 1 1 I0 I1 I2 I3. ಸೊ ಟೋಟಲ್ ನಮಗೆ 4 ಇನ್ಪುಟ್ಸ್ಗಳನ್ನು ಕೊಡೋಂಗೆ ಆಯಿತು. ಅಂದರೆ I0 I1 I2 I3. ಅದರಿಂದ ನಾವು ಔಟ್ಪುಟ್ಗಳು ಬರ್ತಾ ಇರ್ತವೆ. ಅಂದರೆ ಪ್ರತಿಯೊಂದರಿಂದನೂ ಒಂದು ಔಟ್ಪುಟ್ ಅಂತ ನೋಡಿದ್ರು 4 ಔಟ್ಪುಟ್ಸ್. ಹೇಗೆ ಇದನ್ನು ಬರೆಯೋದು? ಸೊ ನಾನು ಹೇಳಿದೆ ಫಸ್ಟ್ ಸ್ಟೆಪ್ಪಲ್ಲಿ 2 ಮಾರ್ಕ್ಸ್ಗಳನ್ನ ಯೂಸ್ ಮಾಡ್ತೀವಿ ಅಂತ. ಫಸ್ಟ್ ಸ್ಟೆಪ್ಪಲ್ಲಿ 2 ಮಾರ್ಕ್ಸ್ 2 × 1. ನೆಕ್ಸ್ಟ್ ಇದು 2ನೇ ಮಾರ್ಕ್ಸ್ 2 × 1 2 ಮಾರ್ಕ್ಸ್ನ ಯೂಸ್ ಮಾಡ್ತಾಯಿದ್ದೀವಿ. ಇದಕ್ಕೆ ಇನ್ಪುಟ್ಸ್ ಕೊಡೋಣ. I0 I1 I2 I3. ಯಾಕಂದರೆ ಪ್ರತಿಯೊಂದು 2 × 1 ಮಾರ್ಕ್ಸಲ್ಲಿ 2 ಇನ್ಪುಟ್ಸ್ ಮಾತ್ರ ಇರುತ್ತೆ, ಒಂದು ಔಟ್ಪುಟ್ ಬರುತ್ತೆ. ಈ ಔಟ್ಪುಟ್ನ ನಾವೇನು ಮಾಡೋಣ ಅಂದರೆ, ಇನ್ನು ಸೆಕೆಂಡ್ ಸ್ಟೆಪ್ಪಲ್ಲಿ ನಾನು ಹೇಳಿದ್ದೆ ಇನ್ನು ಉಳಿದಿರೋವಂಥ 1 ಮಾರ್ಕ್ಸ್ನ ನಾವು ಸೆಕೆಂಡ್ ಸ್ಟೆಪ್ಪಲ್ಲಿ ಯೂಸ್ ಮಾಡ್ತೀವಿ ಅಂತ. ಸೆಕೆಂಡ್ ಸ್ಟೆಪ್ಪಲ್ಲಿ ಆ ಮಾರ್ಕ್ಸ್ನ ಯೂಸ್ ಮಾಡೋಣ. 2 × 1 ಮಾರ್ಕ್ಸ್. ಸೊ ಇಲ್ಲಿಂದ ಏನು ಬರುತ್ತೆ ನಮಗೆ ಔಟ್ಪುಟ್. ಸೊ ಇದನ್ನು ನಾವು ಆಲ್ರೆಡಿ ಬಿಲ್ಡ್ ಮಾಡಾಯಿತು. ಇದು ಕರೆಕ್ಟ್ ಇದೆಯೋ ಇಲ್ವೋ ಅಂತ ಹೇಗೆ ಚೆಕ್ ಮಾಡೋದು? ಸೊ ನಾವು ಸೆಲೆಕ್ಟಿವ್ ಲೈನ್ಸ್ನ ಕೊಡಬೇಕಾಗತ್ತೆ. ಸೆಲೆಕ್ಟಿವ್ ಲೈನ್ಸ್ ಕೊಡಬೇಕಾದ್ರೆ 2 × 1ಗೆ ಎಷ್ಟು ಸೆಲೆಕ್ಟಿವ್ ಲೈನ್ಸ್ ಬರುತ್ತೆ? ಕೇವಲ 1. ಆದ್ದರಿಂದ ನಾವು ಇದನ್ನು S0 ಅಂತ ಅಂದ್ಕೊಳ್ಳೋಣ, S1 ಅಂತ ಅಂದ್ಕೊಳ್ಳೋಣ. ಸೊ ಇದಕ್ಕೆ S0 ಅಂತ ಅಂದ್ಕೊಳ್ಳೋಣ. ಸೊ ಇಲ್ಲಿ ನಾವು ಫಸ್ಟು S0 ಇದಕ್ಕೆ ಈ ಮೊದಲನೇದಕ್ಕೆ ನಾವೇನಾದರೂ S0 ಕೊಟ್ಟಾಗ I0 ಬರೋ 0, S0 ವ್ಯಾಲ್ಯೂ 0 ಆಯಿತು ಅಂತ ಅಂದ್ಕೊಳ್ಳಿ. ಸೊ ಕಲರ್ ಚೇಂಜ್ ಮಾಡ್ತೀನಿ. S0 ವ್ಯಾಲ್ಯೂ 0 ಆಯಿತು. ಸೊ ಇಲ್ಲೂ ಕೂಡ S0 ವ್ಯಾಲ್ಯೂ 0 ಆಯಿತು ಅಂದ್ಕೊಳ್ಳಿ. S0 ವ್ಯಾಲ್ಯೂ ಇಲ್ಲಿ 0 ಇರೋದು ಯಾವುದ್ರಲ್ಲಿದೆ? S0 ವ್ಯಾಲ್ಯೂ 0 ಇರೋದು I1 ಮತ್ತು I2ಅಲ್ಲಿ S0 ಯಾವುದಕ್ಕೆ 0 ಇದೆ? I0ಗೆ 0 ಇದೆ. ಅಂದರೆ I0 ಇಲ್ಲಿಂದ ಹೊರಡುತ್ತೆ. ಸೊ ಇಲ್ಲಿಂದ ಯಾವುದು ಹೊರಡುತ್ತೆ?
ಎಸ್ ನಾಟಲ್ಲಿ 0 ಯಾವುದ್ರಲ್ಲಿದೆ I2 ಅಥವಾ I3 I2 ಸೊ ಇಲ್ಲಿಂದ I2 ನಮಗೆ ಔಟ್ಪುಟ್ಟಾಗಿ ಬರುತ್ತೆ. ಈ I0 ಮತ್ತು I2 ಔಟ್ಪುಟ್ಟಾಗಿ ಬಂದಾಗ ಇಲ್ಲಿ S0 ವ್ಯಾಲ್ಯೂ ಏನಿದೆ ನಮಗೆ ಫಸ್ಟ್ ಸ್ಟಾರ್ಟಿಂಗಲ್ಲಿ 0. ಸೊ ನಮಗಿಲ್ಲಿ 0 ಬಂದಿದೆ. ಸೊ ನಮ್ಮದು ಇಲ್ಲಿ ಇನ್ಪುಟ್ಟಿಂದನೂ ಕೂಡ 0 ಬಂದಿರೋದ್ರಿಂದ ಮೊದಲನೇದೇನಾಗುತ್ತೆ ಅಂದರೆ ನಮಗೆ ಸೆಲೆಕ್ಟಿವ್ ಲೈನ್ಸ್ ಪ್ರಕಾರ 0,0 ಅಂದರೆ ನಮಗೆ y I0 ಬರುತ್ತೆ. ಸೊ ನೆಕ್ಸ್ಟ್ ಅದೇ ಥರ ಮಾಡ್ತಾ ಹೋದಾಗ ಪ್ರತಿಯೊಂದನ್ನು ಇಂಪ್ಲಿಮೆಂಟ್ ಮಾಡ್ತಾ ಹೋದಾಗ ನಮಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಎಕ್ಸಾಮಲ್ಲೇನೋ ಅದನ್ನು ಇಂಪ್ಲಿಮೆಂಟ್ ಮಾಡಿ ಪ್ರೂವ್ ಮಾಡಿ ಅಂತ ನಿಮಗೆ ಕೇಳಲ್ಲ. ಕೇವಲ ಅದನ್ನು ಹೇಗೆ ಇಂಪ್ಲಿಮೆಂಟ್ ಮಾಡಿದ್ರಿ ಅಂತ ತೋರಿಸಿದ್ರೆ ಸಾಕು. ಒಂದು ಟ್ರುತ್ ಟೇಬಲ್ ಇದ್ದರೆ ಸಾಕು, ಇನ್ನೊಂದು ಲಾಜಿಕ್ ಡಯಾಗ್ರಾಮ್ ಇದ್ದರೆ ಸಾಕು. ಮತ್ತು ಇನ್ನೊಂದೇನು ಅಂದರೆ ಈ ನಂಬರ್ ಆಫ್ ಮಕ್ಸ್ಗಳನ್ನ ಎಷ್ಟು ಮಕ್ಸ್ ಯೂಸ್ ಆಗುತ್ತೆ ಅನ್ನೋದನ್ನ ಕಂಡುಹಿಡಿಯೋದಕ್ಕೂ ಕೂಡ ಮಾರ್ಕ್ಸ್ ಸಿಗುತ್ತೆ. ಸೊ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಇದೇ ರೀತಿ ಇಂಜಿನಿಯರಿಂಗ್ ಕಾನ್ಸೆಪ್ಟ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ. ಮಕ್ಸ್ ರಿಲೇಟೆಡ್ ಕಾನ್ಸೆಪ್ಟ್ಗಳ ಪ್ಲೇಲಿಸ್ಟನ್ನು ಲಿಂಕ್ಗಳನ್ನ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿದ್ದೀನಿ. ಪ್ಲೀಸ್ ಚೆಕ್ಔಟ್ ಮಾಡಿ. ಥ್ಯಾಂಕ್ ಯು.